ವಿದ್ಯಾರ್ಥಿಗಳು ವಿಡಿಯೋ ಆನ್ ಮಾಡ್ರಿ. ಗಣಿತ ಬಿಡಿಸೋದಾಗಿತ್ತು ಅಂದ್ರೆ ವಿಡಿಯೋ ಆನ್ ಮಾಡ್ರಿ, ಬಂತ. ಓಕೆ, ಗಣಿತ ನೋಡೋದಾಗೆಲ್ಲ ನೋಡ್ರಿ ಈಗೆಲ್ಲರೂ. ಈಗ ನಾನು ಹೇಳುವಾಗ ಲಕ್ಷ್ಯ ಕೊಟ್ಟು ನೀವು ಬೋರ್ಡ್ ಕಡೆ ನೋಡ್ರಿ. ಇದು 2013ನೇ ಇಸ್ವಿದು. ಒಂದು ಹಾಲಿನ ಪಾತ್ರೆಯ ಅದರ ಅಂಚಿನವರೆಗೆ ತುಂಬಿಸಿದರೆ 48 ಲೀಟರ್ ಹಾಲು ಹಿಡಿಯುತ್ತದೆ. ಪಾತ್ರೆ ಗಾತ್ರ ಎಷ್ಟು ತಿಳ್ಕೊಬೇಕು ನೀವು? 48 ಲೀಟರ್ ಅದ ಅಂತ ತಿಳ್ಕೊಬೇಕು. ಅದರಲ್ಲಿ 7/12 ಅಂಶ ಭಾಗ ತುಂಬಿಕೊಂಡಿದೆ. ಅಂದರೆ ಈಗ ಆಲ್ರೆಡಿ ಏನಾಗ್ಯದದು ಹಾಲ 7/12 ಅಂಶ ಭಾಗ ತುಂಬ್ಯದ. ಆ ತುಂಬಿದ ಹಾಲಿನಿಂದ ಏನು ಮಾಡ್ಯಾರ ಅವರು? ತುಂಬಿಕೊಂಡಿದೆ. ಅದರಿಂದ 1/2 ಅಂಶ ಭಾಗದಷ್ಟು ಹಾಲನ್ನು ಹೊರ ತೆಗೆದರೆ ಪುನಃ ಆ ಪಾತ್ರೆ ಅಂಚಿನವರೆಗೆ ತುಂಬಲು ಎಷ್ಟು ಹಾಲು ಬೇಕಾಗುತ್ತದೆ ಅಂತ ಕೇಳ್ಯಾರ. ಓಕೆ, ನೋಡ್ರಿ, ಲಕ್ಷ್ಯ ಕೊಟ್ಟು ನೋಡ್ರಿ. ಪಾತ್ರೆಯ ಗಾತ್ರ ಬರೋಬ್ಬರಿ 48 ಲೀಟರ್. ನೋಡ್ರಿ, ಎಷ್ಟು ಪಾತ್ರೆ ಗಾತ್ರ ಎಷ್ಟದ? 48 ಅದ. ತುಂಬಿದ ಹಾಲಿನ ಪ್ರಮಾಣ ತಕೋಬೇಕೀಗ ನೀವು. ತುಂಬಿದ ಹಾಲಿನ ಪ್ರಮಾಣ ಎಷ್ಟದ ನೋಡಿ. ಪಾತ್ರೆಯ ಅಂದ್ರೆ ಎಷ್ಟದ? ಆ ಪಾತ್ರೆಯ ಗಾತ್ರದ ಎಷ್ಟು? 7/12 ಅಂಶ. 7/12 ಅಂಶ ಭಾಗದಿಂದ ತುಂಬಿದ ಪಾತ್ರೆ ಗಾತ್ರ ಎಷ್ಟದ ಅದನ್ನ ಮೊದಲು ತಿಳ್ಕೊಬೇಕು ನೀವು. ತುಂಬಿದ ಹಾಲಿನ ಪ್ರಮಾಣ ಬರೋಬ್ಬರಿ ಪಾತ್ರೆಯ ಗಾತ್ರದ 7/12 ಅಂಶ. ಪಾತ್ರೆ ಗಾತ್ರ ಎಷ್ಟದ? 48 ಲೀಟರ್ ಅದ. 7/12 ಅಂಶ ತುಂಬ್ಯದ ಅಂತಂದ್ರೆ ಎಷ್ಟು ತುಂಬ್ಯದ ಹಾಲ ಅನ್ನೋದು ನೀವು ತಿಳ್ಕೊಬೇಕು. 12 1 12 4 7 4 28 ಲೀಟರ್ ಹಾಲು ಈಗ ಸದ್ಯ ಆ ಪಾತ್ರೆ ಒಳಗದ. ಎಷ್ಟದ? ಪಾತ್ರೆಯಲ್ಲಿಯ ಹಾಲು ಬರೋಬ್ಬರಿ 28 ಲೀಟರ್. ಇನ್ನೇನು ಮಾಡ್ಯಾರ? ಇದರಿಂದ ಅರ್ಧ ತೆಗೆದಾರ. ಹೊರಗೆ ತೆಗೆದ ಹಾಲಿನ ಪ್ರಮಾಣ ಹೊರಗೆ ತೆಗೆದ ಹಾಲಿನ ಪ್ರಮಾಣ ನೀವು ತಕ್ಕೋಬೇಕು. ಅಂದ್ರೆ 28ಕ್ಕೆ ಏನು ಮಾಡಬೇಕು? 1/2 ಅಂಶ ಭಾಗ ಅಂದಾರ. 1/2 ಅಂಶ ಭಾಗ. 2 1 2 14 ಅಂದ್ರೆ ಎಷ್ಟು ಲೀಟರ್ ಹೊರಗೆ ಹಾಲು ತೆಗೆದಂಗಾತು? 14 ಲೀಟರ್ ಹಾಲು ಹೊರಗೆ ತೆಗೆದ ಹಂಗಾತು. ಹೊರಗೆ ತೆಗೆದ ಹಾಲಿನ ಪ್ರಮಾಣ ಬರೋಬ್ಬರಿ 14 ಲೀಟರ್. ಅಂದ್ರೆ ಅರ್ಧ ತೆಗೆದಾರ ಅಂದ್ರೆ ಹೊರಗೆ ಎಷ್ಟು ತೆಗೆದಂಗಾತು? ಪಾತ್ರೆಯಲ್ಲಿ ಉಳಿದ ಹಾಲು ಪಾತ್ರೆಯಲ್ಲಿ ಉಳಿದ ಹಾಲು 28ರೊಳಗೆ ನೀವು 14 ಲೀಟರ್ ಹೊರಗೆ ತೆಗೆದಾರ. ಈಗ ಎಷ್ಟು ಉಳಿದದ ಹಾಲಲ್ಲಿ? 14 ಲೀಟರ್ ಹಾಲು ಉಳಿದದ ನೋಡಿ. ಉಳಿದ ಹಾಲು ಎಷ್ಟು? 14 ಲೀಟರ್. ಇನ್ನು ತುಂಬಬೇಕಾದ ಪೂರ್ತಿ ತುಂಬಲು
ಬೇಕಾದ ಹಾಲು ಬರೋಬ್ಬರಿ, ಬೇಕಾದ ಹಾಲು ಬರೋಬ್ಬರಿ, ಪಾತ್ರೆಯ ಗಾತ್ರ, ಪಾತ್ರೆಯ ಗಾತ್ರ ಮೈನಸ್ ಉಳಿದ ಹಾಲು, ಉಳಿದ ಹಾಲಿನ ಪ್ರಮಾಣ, ಉಳಿದ ಹಾಲಿನ ಪ್ರಮಾಣ. ಹಿಂಗೆ ಸರಿಯಾಗಿ ತಿಳಿತು ಅಂದ್ರೆ ನಿಮಗೆ ತಿಳಿತು ಆ ಲೆಕ್ಕಗಳು. ಗಾತ್ರ ಎಷ್ಟದ? 48 ಲೀಟರ್ ಅದ. ಅದರಾಗಿ 14 ಲೀಟರ್ ಏನಾಯಿತು? ಏನು ಪಾತ್ರೆಲಿ ಉಳಿದ ಹಾಲು 14 ಲೀಟರ್ ಕಳೆದ್ರಿ ಅಂತಂದ್ರೆ 4ಕ್ಕೆ 4, 4ರಾಗ 1 ಆದ್ರೆ 34. ಈಗ ತುಂಬಲು ಬೇಕಾದ ಹಾಲು 34 ಲೀಟರ್. ಆನ್ಸರ್ 34 ಲೀಟರ್ ಹಾಲು ಹಾಕಿದ್ರೆ ಆ ಪಾತ್ರೆ ತುಂಬುತ್ತದ. 34 ಲೀಟರ್ ಉತ್ತರ ಸಂಖ್ಯೆ ಸಿ. ಇದನ್ನ ಪರ್ಟಿಕ್ಯುಲರ್ ಯಾಕೆ ನಿಮಗೆ ನಾ ತಿಳಿಸಿನಂದ್ರೆ ಗಣಿತ ಹೆಂಗ ರೀತಿ ಗುರ್ತಿರ್ಬೇಕು ನಿಮಗೆ. ಅದು ಬಾಯಿದಿಂದ ಆಗಿಂದಾಗ ಬರ್ತದ, ಆ ಮಾತು ಬೇರೆ ಆಯ್ತು. ಎಲ್ಲ ಪ್ರತಿಯೊಂದು ಗಣಿತಗಳು ನಿಮಗೆ ತಿಳಿಬೇಕು. ಇದು ಅದ್ರಾಗ ಇದನ್ನು ನೀವು ಏನು ಮಾಡಿದ್ರೆ ಬರ್ತದ, ಅದೆಲ್ಲ ಸವಿಸ್ತಾರವಾಗಿ ಗಣಿತಗಳನ್ನು ನಾವು ರೀತಿಬದ್ಧವಾಗಿ ತಿಳಿಸೋದ್ರಿಂದ ಏನಾಗ್ತದೆ, ತಿಳಿತದೆ ನಿಮಗೆ. ಈ ಗಣಿತ ತಿಳಿಸೋ ಸಂಬಂಧ ಆ ರೀತಿ ಪ್ರಕಾರ ಬಿಡಿಸಿ. ಪಾತ್ರೆ ಗಾತ್ರ ಎಷ್ಟದ? 48 ಲೀಟರ್ ಅದ. ತುಂಬಿದ ಹಾಲಿನ ಪ್ರಮಾಣ ಪಾತ್ರೆಯ ಗಾತ್ರದ 7-12 ಅಂಶ. ಪಾತ್ರೆ ಗಾತ್ರ 48 ಅದ, 7-12 ಅಂಶ ಅಂದ್ರೆ ಅಲ್ಲಿ ಪಾತ್ರೆ ಒಳಗೆ ತುಂಬಿದ್ದು ಎಷ್ಟಾಯ್ತು? ಪಾತ್ರೆಯಲ್ಲಿ ಹಾಲು 28 ಲೀಟರ್. ಹೊರ ತೆಗೆದ ಹಾಲಿನ ಪ್ರಮಾಣ ಬರೋಬ್ಬರಿ. ಈಗ ತುಂಬಿದ ಹಾಲಿನ 1-2 ಅಂಶ ಹೌದಲ್ಲ ನೋಡ್ರಿ. ಅರ್ಧ ಹಾಲು ತೆಗೆದಾರ ಅಂದ್ರೆ 1-2 ಅಂಶ ಲೇಟ್ ಮಾಡಿದ್ರೆ 14 ಲೀಟ್ರ್ ಹೊರಗೆ ತೆಗೆದ್ರು. ಹೊರಗೆ ತೆಗೆದ ಹಾಲಿನ ಪ್ರಮಾಣ ಎಷ್ಟು? 14 ಲೀಟರ್. ಪಾತ್ರೆಯಲ್ಲಿ ಉಳಿದ ಹಾಲು ಬರೋಬ್ಬರಿ 28 ಮೈನಸ್ ಅಂದ್ರೆ ತುಂಬಿದ ಹಾಲಿನ ಪ್ರಮಾಣದೊಳಗೆ 14 ಲೀಟರ್ ಕಳೆದ್ರೆ ಅಲ್ಲಿ ಉಳಿತು ಎಷ್ಟು? ಈಗ 14 ಲೀಟರ್ ಹಾಲು ಉಳಿತು. ಪೂರ್ತಿ ತುಂಬಲು ಬೇಕಾದ ಹಾಲಿನ ಪ್ರಮಾಣ, ಹಾಲಿನ ಪ್ರಮಾಣ ಏನು ಮಾಡಿದರೆ ಬರ್ತದ? ಪಾತ್ರೆಯ ಗಾತ್ರ ಮೈನಸ್ ಉಳಿದ ಹಾಲಿನ ಪ್ರಮಾಣ. 48 ಲೀಟರ್ ಪಾತ್ರೆ ಗಾತ್ರದ, ಅದ್ರಾಗ 14 ಲೀಟರ್ ಉಳಿದಾವ. 14 ಲೀಟರ್ ಕಳೆದ್ರೆ ಅಂದ್ರೆ 34 ಲೀಟರ್ ಏನು ಬೇಕು? ಹಾಲು ಬೇಕು. ಆ ಪಾತ್ರೆ ತುಂಬಬೇಕಾದ್ರೆ ಬೇಕೀಗ 34 ಲೀಟರ್ ಹಾಲು ಬೇಕು. ಬೇಕು. ಉತ್ತರ ಸಂಖ್ಯೆ 34 ಲೀಟರ್. ಸರಿಯಾಗಿ ತಿಳ್ಕೊಂಡ್ರೆ ಏನು ಭಾಳ ಬೇರೆ ಇಲ್ಲ ಲೆಕ್ಕ. ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಇನ್ನೊಂದ್ಸಲ ಪ್ಲೇ ಮಾಡಿ ನೋಡ್ರಿ ನೀವು, ಅಂದ್ರೆ ಗಣಿತ ತಿಳಿತಾವ.